ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷ ಸ್ಥಾನ ಚಿಕ್ಕರಂಗಯ್ಯನ ಮುಡಿಗೆ. ಕೊರಟಗೆರೆ. ಈ ಹಿಂದೆ ಇದ್ದ ಅಧ್ಯಕ್ಷ ಸ್ಥಾನ ತೆರವಾದ ಕಾರಣ ತಾಲೂಕು ಪ್ರಾಥಮಿಕ ಸಹಕಾರ ಸಂಘ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಕಾಂಗ್ರೆಸ್ ತೊರೆದು ಎನ್ಡಿಎ ಪಕ್ಷ ಸೇರಿದ ನೂತನ ಅಧ್ಯಕ್ಷ ಚಿಕ್ಕರಂಗಯ್ಯ ಹಾಗೂ ಉಪಾಧ್ಯಕ್ಷ ನಾಗರಾಜು. ನೂತನ ಅಧ್ಯಕ್ಷ ಚಿಕ್ಕರಂಗಯ್ಯ ಮಾತನಾಡಿ, ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿರಳು ಶ್ರಮಿಸಿದ್ದೆ. ದಲಿತ ಎಂಬ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಮಾತಿಗೆ ಬೇಸತ್ತು ಕಾಂಗ್ರೆಸ್ ತೊರೆದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷ ಸೇರಿದ ಹಿನ್ನೆಲೆಯಲ್ಲಿ ನನ್ನೆಲ್ಲ ಎನ್ಡಿಎ ಪಕ್ಷದ ನಿರ್ದೇಶಕರುಗಳ ಸಹಾಯದಿಂದ ಇಂದು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಯ್ಕೆಯಾಗಲು ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದರು. ನೂತನ ಉಪಾಧ್ಯಕ್ಷ ನಾಗರಾಜು ಮಾತನಾಡಿ, ನನ್ನ ತಂದೆ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೇನೆ. ಆದರೆ ಪಕ್ಷ ನನ್ನನ್ನು ಗುರುತಿಸಿ ಯಾವುದೇ ಹುದ್ದೆ ನೀಡಿರಲಿಲ್ಲ. ಆದ್ದರಿಂದ ಎನ್ಡಿಎ ಪಕ್ಷ ಸೇರಿದ್ದೇನೆ. ಈ ಪಕ್ಷ ಗುರುತಿಸಿ ಇಂದು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು ಎಂದರು. ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚಿಕ್ಕರಂಗಯ್ಯ, ಉಪಾಧ್ಯಕ್ಷರಾಗಿ ನಾಗರಾಜು ಆಯ್ಕೆಯಾಗಿದ್ದಾರೆ. ಇವರುಗಳು ಅಧಿಕಾರ ವಹಿಸಿಕೊಂಡು ರೈತರಿಗೆ ಸಿಗುವಂತಹ ಸೌಲಭ್ಯಗಳು ತಲುಪಿಸುವಂತಹ ಕೆಲಸಗಳನ್ನ ಮಾಡಬೇಕು. ಅಧ್ಯಕ್ಷ ಚಿಕ್ಕರಂಗಯ್ಯನವರು ಮೊದಲು ನಮ್ಮ ಪಕ್ಷದಲ್ಲಿ ದುಡಿದವರು, ಕಾರಣಾಂತರಗಳಿಂದ ಪಕ್ಷ ತೊರೆದು ಮತ್ತೆ ಮರಳಿ ಗೂಡಿಗೆ ಸೇರಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಲು ಸಹಕರಿಸಿದ ಎನ್ಡಿಎ ಪಕ್ಷದ ಎಲ್ಲ ನಿರ್ದೇಶಕರುಗಳು ಮತ್ತು ಕಾರ್ಯಕರ್ತರಿಗೆ ಅಭಿನಂದನೆಗಳು ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಮಾತನಾಡಿದರು. ನಮ್ಮ ಚಿಕ್ಕರಂಗಯ್ಯನವರು ಅಧ್ಯಕ್ಷರಾಗಿ ಮತ್ತು ನಾಗರಾಜಪ್ಪವರು ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಪಕ್ಷದ ಮುಖಂಡರುಗಳ ಪಾತ್ರ ಮತ್ತು ಎಲ್ಲ ಡೈರೆಕ್ಟರ್ಗಳು ಏನಿದ್ದಾರೆ ಎಲ್ಲರೂ ಕೂಡ ಇವತ್ತು ಒಮ್ಮತದಿಂದ ನಾವು ಪಿಎಲ್ಡಿ ಬ್ಯಾಂಕ್ ಅಂತಕ್ಕಂಥದ್ದು ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಹಾಗಾಗಿ ಆ ಸಂಸ್ಥೆಯಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ರೈತ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತೇನು ಈ ಚುನಾವಣೆಯಲ್ಲಿ ಚಿಕ್ಕರಂಗಯ್ಯನವ್ರನ್ನ ಮತ್ತು ನಾಗರಾಜಪ್ಪವ್ರನ್ನ ಗೆಲ್ಲಿಸ್ಕೊಂಡಿದ್ದಾರೆ. ಹಾಗಾಗಿ ನಾನು ಪ್ರಪ್ರಥಮವಾಗಿ ಎಲ್ಲ ನಮ್ಮ ಡೈರೆಕ್ಟರ್ಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಏನು ನಮ್ಮ ಚಿಕ್ಕರಂಗಯ್ಯನವ್ರು ಹೇಳಿದ ರೀತಿಯಲ್ಲಿ ಏನು ಹೊಸದಾಗೇನು ಇದೆಲ್ಲ ಇವತ್ತು ಅವರು ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು ಮರಳಿ ಗೂಡಿಗೆ ಬಂದಿದ್ದೀನಿ ಅಂತ ಏನು ಹೇಳಿದ್ರು, ಅದೇ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮತ್ತು ನಾಗರಾಜಪ್ಪವರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತು. ಕೊರಟಗೆರೆ ತಾಲೂಕಿನ ಭೂ ಅಭಿವೃದ್ಧಿ ಬ್ಯಾಂಕಿನ ನೂತನವಾಗಿ ಎನ್ಡಿಎ ಬೆಂಬಲದಿಂದ ಆಯ್ಕೆಯಾಗಿರ್ತಕ್ಕಂಥ ಚಿಕ್ಕರಂಗಪ್ಪ ಅವರು ಮತ್ತು ನಾಗರಾಜ್ ಅವರಿಗೆ ನಮ್ಮ ಸುಧಾಕರ್ ಲಾಲ್ ಸಾಹೇಬರ ಸಹಕಾರದಿಂದ ಇಲ್ಲಿರ್ತಕ್ಕಂಥ ಎಲ್ಲ ಎನ್ಡಿಎ ಮುಖಂಡರಿಂದ ಇವತ್ತು ಜಯ ಲಭಿಸಿದೆ. ಮೊನ್ನೆ ಕೂಡ ಏನು KMF ಚುನಾವಣೆ ಇತ್ತು, ಈ ತಾಲೂಕಿಂದ ನಮ್ಮ ಸಿದ್ಧಗಂಗಪ್ಪ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಕೊರಟಗೆರೆ ಕ್ಷೇತ್ರದಲ್ಲಿ ವಿಕ್ಟರಿ ಮೇಲೆ ವಿಕ್ಟರಿ ನೀವೆಲ್ಲ ಕೂಡ ಎನ್ಡಿಎದವರು ಹೊಡಿತಾ ಇದ್ದೀರಿ. ಮುಂದೆ ಕೂಡ ಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲಿ ಕೂಡ ಎನ್ಡಿಎ ಅವರು ಗೆಲ್ತಾರೆ. ಈಗ ಕಾಂಗ್ರೆಸ್ಸು ಈ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಕ್ಷೀಣವಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎನ್ಡಿಎ ಬಲ ಮತ್ತು ಏನು ಇವತ್ತು ಬಿಜೆಪಿ ಮತ್ತು JDS ಇದೆ, ಮುಂದೆ ಈ ರಾಜ್ಯದಲ್ಲಿ ಒಂದು ಅಧಿಕಾರ ನಡೆಸುತ್ತೆ, ಯಾವುದೇ ಸಂಶಯ ಬೇಡ. ಈಗ ಈ ಒಂದು ಚುನಾವಣೆಗೆ ಯಾರ್ಯಾರು ಶ್ರಮ ಪಟ್ಟಿದ್ದೀರಿ ಎಲ್ಲರೂ ಕೂಡ ನಮ್ಮ ಜಿಲ್ಲಾ ಜನತಾ ದಳದ ಪರವಾಗಿ ಎನ್ಡಿಎ ಎಲ್ಲ ಮುಖಂಡರಿಗೂ ಕೂಡ ಮತ್ತು ಡೈರೆಕ್ಟರ್ಸ್ಗೆ ಎಲ್ರಿಗೂ ಕೂಡ ಅಭಿನಂದನೆಯನ್ನು ತಮ್ಮ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಕೇವಲ 6 ಸ್ಥಾನ ಇದ್ದಿತ್ತು. ಆದರೆ ನಮ್ಮ ಡೈರೆಕ್ಟರು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಒಂದು ಶ್ರಮದಿಂದ ಇವತ್ತು ನಾವು ಜಯ ಗಳಿಸಿದ್ದೇವೆ. ಇದು ಮುಂದಿನ ನಮ್ಮ ಯಾವುದೇ ನಾವು ಮುಂದುವರೋ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ಎಲ್ಲವೂ ನಮಗೆ ಒಂಥರ ಹುಮ್ಮಸ್ಸು ಬಂದಂಗೆ ಆಗ್ತದೆ. ಇದೊಂದು ದಿಕ್ಸೂಚಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೃಷ್ಟಿಯಿಂದ ನಾನು ಇವತ್ತೆಲ್ಲರ ಅಭಿಮಾನದಿಂದ ಇವತ್ತು ನಮ್ಮ ಎಲ್ಲ ಸಹಕಾರದಿಂದ ಮತ್ತು ಎನ್ಡಿಎ ಎಲ್ಲ ಒಕ್ಕೂಟದಿಂದ ಎಲ್ಲ ಸ್ನೇಹಿತರ ಒಕ್ಕೂಟದಿಂದ ಇವತ್ತು ನಾನು ಅಧ್ಯಕ್ಷ ಆಗಿದ್ದೀನಿ. ಒಂದು ಎರಡನೇದಾಗಿ ನಾನು ಇವತ್ತೇನಾದ್ರು ಅಧ್ಯಕ್ಷ ಆಗಬೇಕಂದ್ರೆ ಪಾರ್ಟಿ ಬಿಡಬೇಕಾದ್ರೆ ಈ ಕಾಂಗ್ರೆಸ್ಸನ್ನೇ ಕಾರಣ ಬಿಟ್ಟರೆ ಯಾರು ಕಾರಣ ಇಲ್ಲ. ನನ್ನ ಇವತ್ತು ಒಬ್ಬ ಸೂತ್ರ ಅಂತೇಳಿ ಎಲ್ಲ ಬಿಟ್ಟು ನನ್ನ ತುಮಕೂರಿನ ಲಾಡ್ಜ್ನಲ್ಲಿದ್ದರು. ನಾನು ಮೊದಲನೇದಾಗಿ ಹೇಳೋದಷ್ಟೇ, ಯಾವುದೇ ಪಾರ್ಟಿಯಲ್ಲಿ ಜಾತಿ ತರಕ್ಕೆ ಹೋಗ್ಬಿಡ್ರಿ, ನೀತಿ ಇರಲಿ.
ಹಾಗಾಗಿ ನನ್ನ ಚಿಕ್ಕರಂಗೆ ಆಗೋದು ಬೇಡ, ನಾವು ಯಾರು ಆಗಲಿ ಇದೆಲ್ಲ ಚಿಕ್ಕರಂಗೆ ಆಗೋದು ಬೇಡ ಅಂತೇಳಿ ಇವರು ಕಾಂಗ್ರೆಸ್ ಅವರು ಹೇಳಿದಂಥ ಮಾತಿಗೆ ನನಗೆ ಬೇಸತ್ತು. ಇವತ್ತು ಆ ಪಕ್ಷ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ಬೇಸತ್ತು. ನಾನು ಇವತ್ತು ನಿಮ್ಮ ಜೊತೆ ಒಡನಾಟ ಇಟ್ಕೊಂಡು ಚುನಾವಣೆ ಬಂದಿದ್ದೀನಿ. ಇದಕ್ಕೆಲ್ಲರೂ ಸಹಕಾರ ನಮ್ಮ ಕಾಮರಾಜ್ ಇರ್ಬೋದು, ರಂಗಣ್ಣ ಇರ್ಬೋದು, ನಮ್ಮ ಲಾಲ್ ಸಾಹೇಬ್ರು ಇರಬೇಕು, ನಮ್ಮ ನಾಗರಾಜ್ ಸಾಹೇಬರು, ಲಕ್ಷ್ಮೀನಾರಾಯಣ, ಕಾಮಣ್ಣ, ರವಿ ಎಲ್ಲ ನನ್ನ ಹಳೆ ಸ್ನೇಹಿತರು. ನಾನು ಮಳ್ಳಿಗೂಡಿಗೆ ನಾನು JDSಗೆ ಚೆನ್ನಗಪ್ಪನವ್ರ ಕಾಲದಿಂದ ಚೆನ್ನಗಪ್ಪನವರಿಗೆ ಮುನ್ಸಿಪಲ್ನಲ್ಲಿ ನಮ್ಮ ಹೆಂಗಸರಿಗೆ ಅಧ್ಯಕ್ಷರಿಗೆ ಕೊಟ್ಟಿದ್ರು. ಈಗ ಅದೇ ಪಾರ್ಟಿಯಲ್ಲಿ ನನಗೆ ಮತ್ತು PND ಬ್ಯಾಂಕಿನ ಅಧ್ಯಕ್ಷತೆಯನ್ನು ಕೊಡಿಸಿಕೊಟ್ಟಿದ್ದಾರೆ. ಆ ಪಕ್ಷಕ್ಕೂ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಿ ಪೂರ್ವಕವನ್ನು ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ದಿನ PND ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತು. ಆ ಚುನಾವಣೆಗೆ ನನಗೆ ವಿರೋಧ ಪಕ್ಷ ನಾನು ಕಾಂಗ್ರೆಸ್ನ ಮೊದಲಿದ್ದೆ. ಆದರೆ ಕಾಂಗ್ರೆಸ್ನವರು ನನಗೆ ದ್ರೋಹ ಮಾಡಿದರು. ನಾನು ಕಾಂಗ್ರೆಸ್ನ ನಮ್ಮ ಅಪ್ಪನ ಕಾಲದಿಂದ ತಾತನ ಕಾಲ ದುಡ್ಡಿದ್ದನು. ನಾನು ಅದು ಗುರುತಿಸಲೇ ಇಲ್ಲ, ಯಾವುದ್ರಾಗೂ ನಾಮಿನೇಷನ್ ಮಾಡಲಿಲ್ಲ. ಈಗಲೂ ಕೊನೆಗಾಲಕ್ಕೆ ಒಂದು ಸೌಜನ್ಯವತ್ತ ಮಾತ್ರವಾಗಿಲ್ಲ. ಅದಕ್ಕೆ ಬೇಸತ್ತು ನೀವು ಸಹಕಾರದಿಂದ NDA ಮಿತ್ರ ಸಹಕಾರದಿಂದ ಇವತ್ತು ಈ ಜಾಗ ಬಂದಿದ್ದೀನಿ. ಈ ಮುಂದೆ ನಾನು ಮನಸ್ಫೂರ್ತಿಯಾಗಿ ಈಗ ಕಾಯವಾದ ವಂಶ ಸರ್ವಕ್ಕೆ ಏನು ಬೇಕು, ಬ್ಯಾಂಕಿಗೆ ಏನು ಬೇಕು, ನಾನು ಕೈಲಾದ ಸಹಾಯ ಮಾಡ್ತಿದ್ದೆ.